ವಿಶ್ವಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕ್ರೈಸ್ತ ಧರ್ಮದ ಅನುಸಾರ ಈ ದಿನ ಯೇಸು ಕ್ರಿಸ್ತನ ಜನನವಾಗಿತ್ತು. ಆ ಬಳಿಕ ಪ್ರತಿ ವರ್ಷದ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ವಿಶ್ವಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಮತ್ತು ಸಂಭ್ರಮ ನೋಡಲು ಸಿಗುತ್ತದೆ. ಆದರೆ ಈ ಹಬ್ಬದ ಆಚರಣೆಯ ಹಿಂದಿನ ಮಹತ್ವ ಏನು ಎಂಬುದು ನಿಮಗೆ ಗೊತ್ತಾ? ಸಾಂತಾ ಕ್ಲಾಸ್ ಯಾರು? ಕ್ರಿಸ್ಮಸ್ ಟ್ರೀಯನ್ನು ಯಾಕೆ ಸಿಂಗರಿಸಲಾಗುತ್ತದೆ? ಅಥವಾ ವಿಶ್ವದ ಯಾವ ಪ್ರದೇಶದಲ್ಲಿ ಈ ಹಬ್ಬವನ್ನು ಭರ್ಜರಿಯಿಂದ ಆಚರಿಸಲಾಗುತ್ತದೆ ಎಂದು ನಿಮಗೆ ಗೊತ್ತಾ? ಹಾಗಾದ್ರೆ ಬನ್ನಿ ಅರಿಯೋಣ ಇಂತಹದೇ ಕೆಲ ಪ್ರಶ್ನೆಗಳಿಗೆ ರೋಚಕ ಉತ್ತರ. ಈ ಹಬ್ಬದ ಆಚರಣೆಯ ವೇಳೆ ಕ್ರಿಸ್ಮಸ್ ಟ್ರೀ ತನ್ನದೇ ಆದ ಮಹತ್ವ ಹಾಗೂ ವೈಶಿಷ್ಟ್ಯ ಹೊಂದಿದೆ. ದೊರೆ ಯೇಸು ಕ್ರಿಸ್ತನ ಜನನದ ವೇಳೆ ಒಂದು ವಿಶಿಷ್ಟ ಶೈಲಿಯ ಮರವನ್ನು ಸಿಂಗರಿಸಲಾಗಿತ್ತು. ಬಳಿಕ ಈ ಮರಕ್ಕೆ ಕ್ರಿಸ್ಮಸ್ ಟ್ರೀ ಎಂದೇ ಹೆಸರಿಸಲಾಯಿತು ಎನ್ನಲಾಗುತ್ತದೆ. ಕ್ರಿಸ್ಮಸ್ ಹಬ್ಬದ ವೇಳೆ ಈ ಮರವನ್ನು ಚಾಕ್ಲೇಟ್ಸ್, ಚಿಕ್ಕ ಗಿಫ್ಟ್, ಹೊಳೆಯುತ್ತಿರುವ ನಕ್ಷತ್ರಗಳು ಹಾಗೂ ಬಣ್ಣ ಬಣ್ಣದ ದೀಪಗಳ ಮೂಲಕ ಶೃಂಗರಿಸಲಾಗುತ್ತದೆ. ವಿಶ್ವದ ಹಲವಾರು ಕಡೆಗಳಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೂ 2 ತಿಂಗಳು ಮುನ್ನವೇ ಈ ಮರದ ಶೃಂಗಾರ ಕೆಲಸ ಆರಂಭವಾಗುತ್ತದೆ ಹಾಗೂ ಕ್ರಿಸ್ಮಸ್ ಹಬ್ಬ ಮುಕ್ತಾಯದವರೆಗೂ ಇದು ಮುಂದುವರಿಯುತ್ತದೆ. ವಿಶ್ವದ ಅತ್ಯಂತ ಎತ್ತರದ ಕ್ರಿಸ್ಮಸ್ ಟ್ರೀ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಕ್ರಿಸ್ಮಸ್ ಹಬ್ಬ ಮತ್ತು ಅದರ ಆಚರಣೆ ಕೇಳಿ ಬರುತ್ತಿದ್ದಂತೆ ಮೊಟ್ಟ ಮೊದಲಿಗೆ ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್ ಗಳಂತಹ ನಗರಗಳು ಕಣ್ಮುಂದೆ ಗೋಚರಿಸತೊಡಗುತ್ತವೆ. ಆದರೆ ವಿಶ್ವದ ಅತ್ಯಂತ ಎತ್ತರದ ಕ್ರಿಸ್ಮಸ್ ಟ್ರೀ ರಿಯೋ ಡಿ ಜನೇರಿಯೋನಲ್ಲಿದೆ ಎಂಬುದು ನಿಮಗೆ ಗೊತ್ತಾ? ಹೌದು, ಇದು ಸುಮಾರು 278 ಅಡಿ ಎತ್ತರವಾಗಿದೆ. ಅಷ್ಟೇ ಅಲ್ಲ, ಇದು ವಿಶ್ವದ ಮೊಟ್ಟ ಮೊದಲ ತೇಲಾಡುವ ಕ್ರಿಸ್ಮಸ್ ಟ್ರೀ ಆಗಿರುವುದು ಇದರ ಮತ್ತೊಂದು ವಿಶೇಷತೆ. ಜರ್ಮನಿಯಲ್ಲಿರುವ ಡಾರ್ಟ್ಮುಂಡ್ ಹಾಗೂ ಮ್ಯೂನಿಕ್ಗಳಷ್ಟು ಪಾಪ್ಯುಲರ್ ಇಲ್ಲದೇ ಹೋದರೂ ಈ ಪಟ್ಟಣ ತನ್ನ ವಿಶಿಷ್ಟ ಕ್ರಿಸ್ಮಸ್ ಆಚರಣೆಯ ಕಾರಣ ಪ್ರಖ್ಯಾತಿ ಪಡೆದಿದೆ. ಪ್ರತಿ ವರ್ಷ ಇಲ್ಲಿ 145 ಅಡಿ ಎತ್ತರದ ಕ್ರಿಸ್ಮಸ್ ಟ್ರೀಯನ್ನು ಶೃಂಗಾರಗೊಳಿಸಲಾಗುತ್ತದೆ. ಸಾಂತಾ ಕ್ಲಾಸ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಕ್ರಿಸ್ಮಸ್ ಟ್ರೀಯನ್ನು ಹೊರತುಪಡಿಸಿದರೆ ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಇನ್ನೋರ್ವ ವ್ಯಕ್ತಿ ಹೆಚ್ಚು ಫೇಮಸ್ ಅಂದ್ರೆ ಆತ ಸಾಂತಾ ಕ್ಲಾಸ್. ಈತನನ್ನು ಸಂತ ನಿಕೋಲಸ್ನ ರೂಪ ಎಂದು ಹೇಳಲಾಗುತ್ತದೆ. ಚಿಕ್ಕಂದಿನಿಂದಲೇ ಸಂತ ನಿಕೋಲಸ್ ಭಗವಾನ್ ಯೇಸುವಿನ ಬಗ್ಗೆ ಅಪಾರ ಭಕ್ತಿ ಗೌರವ ಹೊಂದಿದ್ದರು. ನಂತರದ ದಿನಗಳಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸುವ ಅವರು ಚಿಕ್ಕ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ಸಂತ ನಿಕೋಲಸ್ ಅವರು ದಿಕ್ಕಿಲ್ಲದೆ ಬದುಕುತ್ತಿರುವ ಅನಾಥ ಚಿಕ್ಕ ಮಕ್ಕಳಿಗಾಗಿ ಉಡುಗೊರೆಗಳನ್ನು ಕೊಂಡೊಯ್ಯುತ್ತಿದ್ದರು. ತಮ್ಮ ಗುರುತು ಮರೆಮಾಚುವ ಉದ್ದೇಶದಿಂದ ಇವರು ತಮ್ಮ ಎಲ್ಲ ಉಡುಗೊರೆಗಳನ್ನು ಇರುಳಿನ ವೇಳೆಯಲ್ಲಿಯೇ ಹಂಚುತ್ತಿದ್ದರು. ಸಾಂತಾ ಕ್ಲಾಸ್ ಧರಿಸುವ ಬಿಳಿ ಮತ್ತು ಕೆಂಪು ಬಣ್ಣದ ಪೋಷಾಕಿನ ಹಿಂದೆ ಕೋಕಾ ಕೋಲಾ ಕೈವಾಡವಿರುವುದು ರೋಚಕ ಕಥೆ ತುಂಬಾ ಕಡಿಮೆ ಜನರಿಗೆ ತಿಳಿದಿದೆ. ಹೌದು, ಕೋಕಾ ಕೋಲಾ ಕಂಪನಿ ತನ್ನ ಒಂದು ಜಾಹೀರಾತಿನಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಪೋಷಾಕು ಧರಿಸಿದ್ದ ಸಾಂತಾ ಕ್ಲಾಸ್ನನ್ನು ಪರದೆಗೆ ಇಳಿಸಿತ್ತು. ಹಲವು ದಿನಗಳವರೆಗೆ ಈ ಜಾಹೀರಾತು ಬಳಕೆಯಲ್ಲಿತ್ತು. ಆನಂತರ ವಿಶ್ವದ ಹಲವೆಡೆ ಕೆಂಪು ಮತ್ತು ಬಿಳಿ ಬಣ್ಣದ ಪೋಷಾಕನ್ನು ಸಾಂತಾ ಕ್ಲಾಸ್ನ ಮೂಲ ಉಡುಗೊರೆಯಾಗಿ ಸ್ವೀಕರಿಸಲಾಗಿತ್ತು. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.